ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಇಂದು ಲೋಕ್ ಅದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಂದಿನ ಲೋಕ್ ಅದಾಲತ್ನಲ್ಲಿ ಜೀವನಾಂಶ ಕೋರಿ ಅರ್ಜಿ ಸಲ್ಲಿಸಿದ ಚಾಮರಾಜನಗರ ತಾಲೂಕಿನ ರೇಷ್ಮಾ ಮತ್ತು ಕಿರಣ್, ಶಿವಮ್ಮ ಮತ್ತು ಗೋವಿಂದ, ಮಮತಾ ಮತ್ತು ಮಹೇಶ್, ಮಹಾಲಕ್ಷ್ಮಿ ಮತ್ತು ಸತೀಶ್, ರೂಬಿಯಾ ಮತ್ತು ಸೈಯದ್ ಉಮರ್ ಶರೀಫ್ ಎಂಬ 5 ದಂಪತಿಗಳನ್ನು ಮನವೊಲಿಸಿ ಮತ್ತು ದಾಂಪತ್ಯ ಜೀವನಕ್ಕೆ ಮನಸ್ಸು ಪರಿವರ್ತನೆಗೆ ಶ್ರಮಿಸಿದ ನ್ಯಾಯಾಧೀಶರು ಮತ್ತು ವಕೀಲರು. ಈ ಸಂದರ್ಭದಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಪ್ರಭಾವತಿ ಜಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಈಶ್ವರ್, CJM CD ಪ್ರಕಾಶ್, ಅಡಿಷನಲ್ ಸೀನಿಯರ್ ಸಿವಿಲ್ ಜಡ್ಜ್ ಆರ್ ಸುನಿಲ್, PCJ ಜೂನಿಯರ್ ಡಿವಿಷನ್ ನ್ಯಾಯಾಧೀಶರು ಸ್ಮಿತಾ ನಾಗಲಾಪುರ, ಅಡಿಷನಲ್ ಸಿವಿಲ್ ಮತ್ತು JMFC ನ್ಯಾಯಾಧೀಶರು ಪ್ರತಿಭಾ, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಪುಟ್ಟಸ್ವಾಮಿ, ಕಾರ್ಯದರ್ಶಿ ಶಿವರಾಮು, ಉದಯರಂಗ ಸೇರಿದಂತೆ ಇನ್ನಿತರರು ವಕೀಲರು ಭಾಗಿಯಾಗಿದ್ದರು. ಮೇಂಟೆನೆನ್ಸ್ ಅಂತ ಹೇಳಿ ತಿಂಗಳಿಗೆ 3 ಜನಕ್ಕೆ ಅಂದರೆ ರೂಬಿಯಾ ಮತ್ತು 2 ಮಕ್ಕಳಿಗೆ 10,000 ಅಂತ ಆದೇಶ ಆಗಿತ್ತು. ಅದು 2023 ಹಾಕೊಂಡಿದ್ದಾರೆ ಕೇಸು. ಅಲ್ಲಿಂದ ಇಲ್ಲಿವರೆಗೂ 2023 ಇಲ್ಲಿವರೆಗೂ ಎಂಟ್ರಿ ಮೇಂಟೆನೆನ್ಸ್ ತಗೊಂಡು ಜೀವನ ಮಾಡಿದ್ರು. ಈ ದಿವಸ ಲೋಕ ಅದಾಲತ್ನಲ್ಲಿ 2 ಪಾರ್ಟಿಗಳು ಬಂದು ನಾವು ರಾಜಿ ಆಗ್ತೀವಿ ಅಂತ ಹೇಳಿ 2 ರಾಜಿ ಮಾಡ್ಕೊಂಡಿದ್ದಾರೆ. ಅಂದರೆ ಜೊತೆಗೆ ಹೋಗ್ತೀವಿ, ಮೇಂಟೆನೆನ್ಸ್ ಬೇಡ, ನಾವು ಜೊತೆಲಿ ಇರ್ತೀವಿ ಅಂತ ಹೇಳಿ ಹೆಂಡತಿ ಮಕ್ಕಳು ಗಂಡ ಜೊತೆ ಸೇರ್ಕೊಂಡಿದ್ದಾರೆ. ಈ ದಿವಸ ಅವ್ರ ಪಾರ್ಟಿ 2 ಪಾರ್ಟಿ ಸಂಸಾರ ಮಾಡ್ಕೊಂಡು ಜೀವನ ನಡೆಸಲಿಕ್ಕೆ ತಯಾರಿ ಇದ್ದಾರೆ. ಇದೆಲ್ಲನೂ ಲೋಕ ಅದಾಲತ್ನಲ್ಲಿ ಸಾಧ್ಯ. ಈ ಕೇಸ್ಗಳೆಲ್ಲನೂ ಏನು ನಾವು ಬೆಳಗಿಂದ ರಾಜಿ ಮಾಡ್ತಿದ್ವಿ, ಅಲ್ಲಿನ ಕನ್ಸರ್ನ್ಡ್ ಮ್ಯಾಜಿಸ್ಟ್ರೇಟ್ಸು ಮತ್ತು